ತಾವು ಎಷ್ಟು ಕೊಳಕು ಮಟ್ಟಕ್ಕೆ ಇಳಿಬಹುದು ಅನ್ನೋದನ್ನ ಬಿಜೆಪಿ ಮಂದಿ, ಬಿಜೆಪಿ ಐಟಿ ಸೆಲ್ನಲ್ಲಿ ಕೂತವರೆಲ್ಲ ತೋರಿಸ್ತಾನೆ ಬಂದಿದ್ದಾರೆ. ಅದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಬಗೆಗಿನ ಪೋಸ್ಟರ್ಗಳು. ಬಿಜೆಪಿಯವರು ಎಷ್ಟು ಲಜ್ಜೆಗೆಟ್ಟು ನಡೆದುಕೊಳ್ಳಬಲ್ಲರು ಮತ್ತು ತಮ್ಮ ವಿರುದ್ಧದ ದನಿಯನ್ನ ನೇರವಾಗಿ ಎದುರಿಸಲಾರದೆ ಹೀಗೆ ಕೊಳಕು ಮನಸ್ಥಿತಿಯಿಂದ ಮಾತ್ರ ದಮನಿಸಲು ಯತ್ನಿಸಬಲ್ಲರು ಅನ್ನೋದಕ್ಕೆ ಈ ಪೋಸ್ಟರ್ಗಳು ಸಾಕ್ಷಿ. ಎಐ ಶೃಂಗಸಭೆಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಶರ್ಟ್ಲೆಸ್ ಆಗಿ ಪ್ರತಿಭಟನೆ ನಡೆಸಿದ ಬಳಿಕ ಇದೆಲ್ಲವೂ ನಡೀತಿದೆ. ರಾಹುಲ್ ಗಾಂಧಿ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಮತ್ತು ಅದನ್ನ ಪ್ರಜಾಪ್ರಭುತ್ವದ ಹಕ್ಕು ಅಂತ ಕರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಯಾಕೆ ಭಯಪಡ್ತಾರೆ ಅನ್ನೋದು ರಾಹುಲ್ ಅವರ ಪ್ರಶ್ನೆಯಾಗಿದೆ. ಸರ್ಕಾರ ರಾಜಿ ಮಾಡಿಕೊಂಡಿದೆ ಅಂತ ಅವರು ಮತ್ತೊಮ್ಮೆ ಆರೋಪಿಸಿದ್ದಾರೆ. ನೀವು ನಾಚಿಕೆ ಇಲ್ಲದವರು, ನಿಮ್ಗೆ ನಾಚಿಕೆ ಆಗೋದಿಲ್ಲ ಅಂತ ರಾಹುಲ್ ಗಾಂಧಿ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. बीजेपी के कार्यकर्ताओं, आरएसएस के कार्यकर्ताओं, आप अपने प्रधानमंत्री के आंखों में देखो, आपको डर दिखेगा. पार्लियामेंट में नहीं आ पाए और कारण नारावाने नहीं थे, कारण एप्स्टीन था, कारण अदानी पर केस था. नरेंद्र मोदी जी, अहिंसा और लोकतांत्रिक विरोध देश की बुनियाद है. गांधी जी और भगत सिंह ने यह रास्ता दिखाया है. इससे आप इतना क्यों डरते हो? आप शर्म की बात करते हो. शर्म की बात मैं आपको बताता हूँ. आपने अमेरिका के साथ जो किया है, ये शर्म की बात. देश को आपने बेचा है. पहली शर्म की बात, जो यूएस के साथ आपने ट्रेड डील की है, जिसमें हिंदुस्तान को कुछ नहीं मिला और हमारा पूरा देश आपने अमेरिका को बेच दिया है. हमारे देश का डेटा दे दिया, किसानों को खत्म कर दिया, टेक्सटाइल इंडस्ट्री बर्बाद कर दी. ये शर्म की बात. दूसरी शर्म की बात, एप्स्टीन जो पीडोफाइल है, उसकी फाइलों में, उसकी ईमेल में आपका नाम, आपके मंत्रियों का नाम और आपके दोस्तों का नाम, तीनों का एक साथ आ रहा है. ये है दूसरी शर्म की बात. और तीसरी शर्म की बात, अदानी पे जो केस चल रहा है, पूरा देश जानता है कि वो अदानी पर नहीं, बीजेपी और आपके फाइनेंशियल आर्किटेक्चर पर केस है. और पूरा देश जानता है, पूरी रात आप सो नहीं पाते हो जब आप सोचते हो कि अदानी केस का क्या होगा. मोदी जी, जो आप अपने मित्रों के लिए, अनिल अंबानी, अदानी, और अपने लिए उचित समझते हो, वो आप करो. हम देश की रक्षा करते हैं, हम किसानों की रक्षा करते हैं, हम मजदूरों की रक्षा करते हैं, स्मॉल एंड मीडियम इंडस्ट्री की रक्षा करते हैं और देश की डेटा की रक्षा करते हैं. हम संविधान के लिए लड़ रहे हैं. कांग्रेस पार्टी के बब्बर शेरों, कार्यकर्ताओं, आपको डरना नहीं है, एक कदम पीछे हटना नहीं है. धन्यवाद. ಕೀಳುಮಟ್ಟದ ನಗ್ನ ರಾಜಕೀಯ ನಡೆಸುತ್ತಿದೆ ಅಂತ ಕಾಂಗ್ರೆಸ್ ವಿರುದ್ಧ ಮೋದಿ ಆರೋಪ ಮಾಡಿದ್ದಕ್ಕೆ ರಾಹುಲ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಕೀಳುಮಟ್ಟದ ರಾಜಕೀಯ ಮಾಡ್ತಿರೋದು ಪ್ರಧಾನಿ ನರೇಂದ್ರ ಮೋದಿ, ಅವರಿಗೇ ನಾಚಿಕೆ ಆಗಬೇಕು ಅಂತ ಹೇಳಿದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಶರ್ಟ್ ಬಿಚ್ಚಿ ನಡೆಸಿದ ಪ್ರತಿಭಟನೆಯನ್ನ ಪ್ರಧಾನಿ ಮೋದಿ ಕೀಳು ಮಟ್ಟದ ನಾಚಿಕೆಗೇಡಿನ ರಾಜಕೀಯ ಅಂತ ಟೀಕೆ ಮಾಡಿದ್ದಕ್ಕೆ ರಾಹುಲ್ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ. ನಾಚಿಕೆ ಬಗ್ಗೆ ನೀವು ಮಾತಾಡ್ತೀರಾ? ನಾಚಿಕೆ ಅಂದ್ರೆ ಏನು ಅನ್ನೋದನ್ನ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನ ನಾಚಿಕೆಗೇಡಿನದ್ದು ಅಂತ ರಾಹುಲ್ ಕರೆದಿದ್ದಾರೆ. ಅಮೆರಿಕದೊಂದಿಗೆ ಮಾಡಿಕೊಂಡಿರುವ ಒಪ್ಪಂದ ದೇಶದ ಹಿತಾಸಕ್ತಿಗಳಿಗೆ ದ್ರೋಹವಾಗಿದೆ ಅಂತ ರಾಹುಲ್ ಮತ್ತೊಮ್ಮೆ ಆರೋಪಿಸಿದ್ದಾರೆ. ನೀವು ಅಮೆರಿಕದೊಂದಿಗೆ ಮಾಡಿಕೊಂಡ ವ್ಯಾಪಾರ ಒಪ್ಪಂದದಲ್ಲಿ ದೇಶವನ್ನ ಮಾರಿದ್ದೀರಿ, ಅದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ದಾರೆ. ಈ ಒಪ್ಪಂದದಿಂದ ಭಾರತದ ಡೇಟಾ ಭದ್ರತೆ ಹಾನಿಗೊಳಗಾಗಿದೆ, ರೈತರು ಮತ್ತು ವಸ್ತ್ರೋದ್ಯಮಕ್ಕೂ ನಷ್ಟವಾಗಿದೆ ಅಂತ ಅವರು ಆರೋಪಿಸಿದ್ದಾರೆ. ಮೋದಿ ರಾಹುಲ್ ಗಾಂಧಿಯನ್ನ ಅಶಿಸ್ತಿನ ನಾಯಕ ಅಂತ ಕರೆದಿದ್ರು ಮತ್ತು ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಹೊರೆಯಾಗಿದೆ ಅಂತ ಹೇಳಿದ್ರು. ನೀವು ಈಗಾಗಲೇ ಬೆತ್ತಲೆಯಾಗಿದ್ದೀರಿ, ಹಾಗಿರುವಾಗ ನಿಮ್ಮ ಬಟ್ಟೆಗಳನ್ನ ಬಿಚ್ಚುವ ಅಗತ್ಯ ಏನಿತ್ತು? ದೇಶಕ್ಕೆ ಅಪಖ್ಯಾತಿ ತಂದಿದ್ದಕ್ಕೆ ನೀವು ನಾಚಿಕೆ ಪಡಬೇಕು ಅಂತ ಹೇಳಿದ್ರು. ಇದಕ್ಕೆ ಉತ್ತರಿಸಿರುವ ರಾಹುಲ್ ಗಾಂಧಿ, ನೀವು ನಮಗೆ ಅವಮಾನದ ಬಗ್ಗೆ ಮಾತಾಡ್ತಿದ್ದೀರಿ, ನೀವು ನಾಚಿಕೆ ಪಡಬೇಕು, ನೀವು ನಾಚಿಕೆ ಪಡೋದಿಲ್ಲ ಅಂತ ಹೇಳಿದ್ದಾರೆ. ಎಪ್ಸ್ಟೀನ್ ಫೈಲ್ಗಳಲ್ಲಿ ಹೆಸರಿಸಲಾದ ಸಚಿವರ ವಿರುದ್ಧ ನೀವು ಕ್ರಮ ಕೈಗೊಳ್ಳಿಲ್ಲ. ಅದೇ ಫೈಲ್ಗಳಲ್ಲಿ ಹೆಸರಿಸಲಾದ ನಿಮ್ಮ ಸ್ನೇಹಿತರ ವಿರುದ್ಧ ನೀವು ಕ್ರಮವನ್ನ ಕೈಗೊಳ್ಳಿಲ್ಲ. ನೀವು ಮಾಜಿ ಸೇನಾ ಮುಖ್ಯಸ್ಥರ ಪುಸ್ತಕ ಉಲ್ಲೇಖ ಮಾಡೋಕೆ ಬಿಡ್ಲಿಲ್ಲ. ನೀವು ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಂಡಿದ್ದೀರಿ ಅಂತ ಹೇಳಿದ್ದಾರೆ. ಬಿಜೆಪಿ ಕಾರ್ಯಕರ್ತರು, ಆರ್ಎಸ್ಎಸ್ ಕಾರ್ಯಕರ್ತರು ನಿಮ್ಮ ಪ್ರಧಾನಿಯ ಕಣ್ಣುಗಳನ್ನ ನೋಡಿ ನೀವು ಭಯವನ್ನ ನೋಡ್ತೀರಿ. ಅವರು ಸಂಸತ್ತಿಗೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಮತ್ತದಕ್ಕೆ ಕಾರಣ ನರವಣೆ ಅಲ್ಲ, ಅದಕ್ಕೆ ಕಾರಣ ಎಪ್ಸ್ಟೀನ್ ಫೈಲ್ಸ್, ಅದಕ್ಕೆ ಕಾರಣ ಅದಾನಿ ವಿರುದ್ಧದ ಪ್ರಕರಣ ಅಂತ ಹೇಳಿದ್ದಾರೆ. ಅಹಿಂಸೆ ಮತ್ತು ಪ್ರಜಾಸತ್ತಾತ್ಮಕ ಪ್ರತಿಭಟನೆ ಈ ದೇಶದ ಅಡಿಪಾಯ. ಗಾಂಧೀಜಿ ಮತ್ತು ಭಗತ್ ಸಿಂಗ್ ಈ ಮಾರ್ಗವನ್ನ ತೋರಿಸಿದ್ರು. ನೀವಿದಕ್ಕೆ ಯಾಕೆ ಹೆದರ್ತಿದ್ದೀರಿ ಅಂತ ರಾಹುಲ್ ಪ್ರಶ್ನೆ ಮಾಡಿದ್ದಾರೆ. ನೀವು ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಂಡಿದ್ದೀರಿ, ಅದರಲ್ಲಿ ಭಾರತಕ್ಕೇನೂ ಸಿಗಲಿಲ್ಲ ಮತ್ತು ನೀವು ನಮ್ಮ ಇಡೀ ದೇಶವನ್ನ ಅಮೆರಿಕಕ್ಕೆ ಮಾರಿದ್ದೀರಿ ಅಂತ ರಾಹುಲ್ ಟೀಕಿಸಿದ್ದಾರೆ. ನೀವು ನಮ್ಮ ದೇಶದ ಡೇಟಾವನ್ನ ಬಿಟ್ಕೊಟ್ಟಿದ್ದೀರಿ, ರೈತರನ್ನ ನಾಶ ಮಾಡಿದ್ದೀರಿ, ಜವಳಿ ಉದ್ಯಮವನ್ನ ಹಾಳು ಮಾಡಿದ್ದೀರಿ, ಇದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ದಾರೆ.
ಎಪ್ಸ್ಟೀನ್ ಫೈಲ್ಗಳಲ್ಲಿ ಅವರ ಇಮೇಲ್ಗಳಲ್ಲಿ ನಿಮ್ಮ ಹೆಸರು, ನಿಮ್ಮ ಮಂತ್ರಿ ಹೆಸರು ಮತ್ತು ನಿಮ್ಮ ಸ್ನೇಹಿತರ ಹೆಸರುಗಳು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಿವೆ. ಇದು 2ನೇ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ದಾರೆ. 3ನೇ ನಾಚಿಕೆಗೇಡಿನ ಸಂಗತಿ ಅಂದ್ರೆ ಅದಾನಿ ವಿರುದ್ಧದ ಪ್ರಕರಣ ಅದಾನಿ ವಿರುದ್ಧವಲ್ಲ, ಬದಲಾಗಿ ಬಿಜೆಪಿ ಮತ್ತು ನಿಮ್ಮ ಆರ್ಥಿಕ ಆಟದ ವಿರುದ್ಧ ಅಂತ ಇಡೀ ದೇಶಕ್ಕೆ ತಿಳಿದಿದೆ. ಮತ್ತು ಅದಾನಿ ಪ್ರಕರಣದಲ್ಲಿ ಏನಾಗತ್ತೆ ಅಂತ ಯೋಚಿಸ್ತಾ ನೀವು ನಿದ್ದೆಗೆಡುವಂತಾಗಿರೋದು ಇಡೀ ದೇಶಕ್ಕೆ ತಿಳಿದಿದೆ ಅಂತ ರಾಹುಲ್ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಸ್ನೇಹಿತರಾದ ಅನಿಲ್ ಅಂಬಾನಿ, ಅದಾನಿ ಮತ್ತು ನಿಮಗಾಗಿ ನೀವು ಸರಿ ಅಂತ ಭಾವಿಸೋದನ್ನ ಮಾಡಿ. ನಾವು ದೇಶವನ್ನು ರಕ್ಷಿಸ್ತೀವಿ, ರೈತರನ್ನ ರಕ್ಷಿಸ್ತೀವಿ, ಕಾರ್ಮಿಕರನ್ನು ರಕ್ಷಣೆ ಮಾಡ್ತೀವಿ, ನಾವು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ರಕ್ಷಿಸ್ತೇವೆ ಮತ್ತು ದೇಶದ ದತ್ತಾಂಶವನ್ನು ರಕ್ಷಿಸ್ತೇವೆ, ನಾವು ಸಂವಿಧಾನಕ್ಕಾಗಿ ಹೋರಾಡ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಧೈರ್ಯ ತುಂಬಿರುವ ಅವರು ಭಯಪಡಬೇಡಿ, ನೀವು ಹಿಂದೆ ಸರಿಬೇಕಾಗಿಲ್ಲ ಎಂದಿದ್ದಾರೆ. ರಾಹುಲ್ ಗಾಂಧಿಯವರ ಈ ಆಕ್ರಮಣಕಾರಿ ಮಾತುಗಳು ಕಾಂಗ್ರೆಸ್ ಪಕ್ಷ ಇನ್ನೂ ದೃಢವಾಗಿದೆ ಅನ್ನೋದರ ಸೂಚನೆಯಾಗಿದೆ. ಸಂಸತ್ ಅಧಿವೇಶನ ಪ್ರಾರಂಭ ಆದಾಗಿನಿಂದ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷಗಳು ಸಂಪೂರ್ಣ ಆಕ್ರಮಣಕಾರಿ ನಿಲುವನ್ನು ತೆಗೆದುಕೊಂಡಿವೆ. ಬಜೆಟ್ ಅಧಿವೇಶನದ ಸಮಯದಲ್ಲೂ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿತು. ಸ್ವತಃ ಮೋದಿ ಸಂಸತ್ತಿಗೆ ಬರೋಕೆ ಸಾಧ್ಯವಾಗಲಿಲ್ಲ. ಮೋದಿ ವಿರುದ್ಧದ ರಾಹುಲ್ ವಾಗ್ದಾಳಿಯ ಈ ವಿಡಿಯೋ ಪೋಸ್ಟ್ ಅನ್ನ 10,000ಕ್ಕೂ ಹೆಚ್ಚು ಜನ ರೀಟ್ವೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಸಂದೇಶ ಜನರನ್ನ ತಲುಪ್ತಿದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಬಿಜೆಪಿ ಜನರೇ ಈ ಹಿಂದೆ ಅರೆನಗ್ನವಾಗಿ ಪ್ರತಿಭಟನೆ ಮಾಡಿದ್ದರ ವಿಡಿಯೋವನ್ನ ಇಲ್ಲೇ ಶೇರ್ ಮಾಡಲಾಗಿದೆ. ಈ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಬಿಜೆಪಿ ಸದಸ್ಯರು ಸ್ವತಃ ಇದೇ ರೀತಿಯ ಪ್ರತಿಭಟನೆ ನಡೆಸ್ತಿದ್ರು ಅಂತ ಇದು ಸೂಚಿಸುತ್ತೆ. ಮೋದಿ ಕಾಂಗ್ರೆಸ್ ಪಕ್ಷವನ್ನ ಬೆತ್ತಲೆ ಅಂತ ಕರೆದಿದ್ರು. ತಮ್ಮದೇ ಜನರ ಇಂತಹ ಪ್ರತಿಭಟನೆಗಳ ಬಗ್ಗೆ ಏನಂತಾರೆ? ಆದ್ರೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ ಕೂಡಲೇ ಕಾರ್ಯಕರ್ತರನ್ನ ಜೈಲಿಗೆ ಹಾಕಲಾಗುತ್ತೆ. ಅವರನ್ನ ದೇಶದ ಮೋಸ್ಟ್ ವಾಂಟೆಡ್ ಅಪರಾಧಿಗಳಂತೆ ನಡೆಸಿಕೊಳ್ಳಲಾಗ್ತಿದೆ. ರಾಹುಲ್ ಗಾಂಧಿ ಪ್ರತಿಭಟನೆ ನಡೆಸಿದ ತಮ್ಮ ಪಕ್ಷದ ಕಾರ್ಯಕರ್ತರ ಬೆಂಬಲಕ್ಕೆ ನಿಂತಿದ್ದಾರೆ. ಅವರು ಒಂದಿಂಚೂ ಕೂಡ ಕದಲೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಿಜೆಪಿ ಎಐ ಶೃಂಗಸಭೆಯಲ್ಲಿನ ತನ್ನ ಎಡವಟ್ಟುಗಳನ್ನ ಮರೆಮಾಚಲು, ಗಮನ ಬೇರೆಡೆ ಸೆಳೆಯಲು ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆಯನ್ನ ಬಳಸಿಕೊಳ್ತು ಅನ್ನೋದು ಸ್ಪಷ್ಟ. ಕಾಂಗ್ರೆಸ್ ಪಕ್ಷದ ವಕ್ತಾರರು ರಾಹುಲ್ ಗಾಂಧಿ ತಮ್ಮ ವಿಡಿಯೋ ಸಂದೇಶದಲ್ಲಿ ಹೇಳಿದ ಮಾತನ್ನೇ ಹೇಳ್ತಿದ್ದಾರೆ. ನಮ್ಮ ಕಾರ್ಯಕರ್ತರು ತಮ್ಮ ಟಿ ಶರ್ಟ್ಗಳನ್ನ ತೆಗೆಯೋದು ದೇಶಕ್ಕೆ ಅವಮಾನವಾಗಿದ್ರೆ ನಿಮ್ಮ ಸಚಿವರ ಹೆಸರು ಎಪ್ಸ್ಟೀನ್ ಫೈಲ್ಗಳಲ್ಲಿ ಬಂದಿರೋದು ದೇಶಕ್ಕೆ ಅವಮಾನ ಅಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ರಚಿಸಲು ಬಯಸುವ ನಿರೂಪಣೆ ಯಶಸ್ವಿ ಆಗತ್ತೋ ಇಲ್ವೋ ಬೇರೆ ಮಾತು. ಆದ್ರೆ ಅದು ಪ್ರಯತ್ನ ಪಡ್ತಿದೆ. ಅದು ಆಕ್ರಮಣಕಾರಿ ನಿಲುವನ್ನ ತೆಗೆದುಕೊಳ್ತಿದೆ. ಮೋದಿ ಅವರಿಂದ ಹೆಚ್ಚು ತೀವ್ರವಾಗಿ ದಾಳಿಗೊಳಗಾದ ಕಾಂಗ್ರೆಸ್ ಪಕ್ಷದ ಏಕೈಕ ನಾಯಕ ರಾಹುಲ್ ಗಾಂಧಿ ಮತ್ತು ರಾಹುಲ್ ಗಾಂಧಿ ಆ ದಾಳಿಯ ಬಗ್ಗೆ ಪ್ರತ್ಯುತ್ತರ ಕೊಡ್ತಿದ್ದಾರೆ. ನೀವು ಹೇಳಿದ್ದಕ್ಕೆ ನಿಮಗೇ ನಾಚಿಕೆ ಆಗ್ಬೇಕು ಅಂತ ಮೋದಿ ವಿರುದ್ಧ ರಾಹುಲ್ ವಾಗ್ದಾಳಿ ನಡೆಸುತ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.